ಬಿಜೆಪಿಯ ನಾಯಕಿಯರು ಕಾಂಗ್ರೆಸ್ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ರು. ರಾಹುಲ್ ಗಾಂಧಿಯನ್ನ ದೇಶದ ಮಹಿಳೆಯರು ಕ್ಷಮಿಸೋದಿಲ್ಲ ಅಂದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಕಾಂಗ್ರೆಸ್ನದ್ದು ತಾಲಿಬಾನ್ ಮನಸ್ಥಿತಿ, ಜಿಹಾದಿ ಮನಸ್ಥಿತಿ ಅಂದ್ರು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ. ಮಾಳವಿಕಾ ಅವರು ಕೂಡ ಖಂಡ ತುಂಡವಾಗಿ ಇದನ್ನ ವಿಪಕ್ಷಗಳ ನಡೆಯನ್ನ ವಿರೋಧಿಸಿದರು. ಕೇಳಿಸ್ಕೊಳ್ಳಿ. ಬಹು ನಿರೀಕ್ಷಿತ ನಾರಿ ಶಕ್ತಿ ವಂದನಾ ಅಧಿನಿಯಮ ನಿನ್ನೆ ಫೇಲ್ ಆಗಿದೆ. ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಮಹಿಳಾ ಕಾರ್ಯಕರ್ತೆಯರ ಅಪೇಕ್ಷೆ ಇತ್ತು. ಮಹಿಳಾ ವಿಧೇಯಕ ಪಾಸ್ ಆಗಬೇಕು ಅನ್ನುವಂತ ಅಪೇಕ್ಷೆಯನ್ನ ಎಲ್ಲರೂ ವ್ಯಕ್ತ ಮಾಡಿದ್ರು. ದೊಡ್ಡ ಸಂಖ್ಯೆಯ ಮಹಿಳೆಯರು ವಿಧಾನಸಭೆಗಳಿಗೆ ಬರಬೇಕು, ಲೋಕಸಭೆಗೆ ಬರಬೇಕು. ಉದ್ಯೋಗದ ಎಲ್ಲ ಸ್ತರಗಳಲ್ಲಿ ಕೂಡ ಮಹಿಳೆ ಬಹಳ ಎತ್ತರದ ಜಾಗದಲ್ಲಿ ಇದ್ದಾಳೆ. ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಇವತ್ತು ಇಂಡಿಯಾ ಅಲಯನ್ಸ್ ಇದನ್ನ ಸೋಲುವಾಗೆ ಮಾಡಿದೆ. ಆದ್ರೆ ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳಾ ಮೀಸಲಾತಿ ಬಂದೇ ಬರುತ್ತೆ, ಮೀಸಲಾತಿ ಬರುತ್ತೆ, ಡಿಲಿಮಿಟೇಷನ್ ಬರುತ್ತೆ. ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸೋದಿಲ್ಲ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅನ್ನುವಂಥದ್ದು ಎಷ್ಟು ರಕ್ತಗತವಾಗಿದೆ ಅಂದ್ರೆ, ಈ ಮಹಿಳಾ ಮೀಸಲಾತಿ ಅನ್ನೋದು ಮೋದಿಜಿಯವರು ಯೋಚನೆ ಮಾಡಿದ್ರು ಕ್ರೆಡಿಟ್ ಹೊಟ್ಟೋಗುತ್ತೆ ಅನ್ನುವ ಕೆಟ್ಟ ಇಮ್ಮೆಚೂರ್ಡ್ ಒಂದು ಅಪ್ರಬುದ್ಧ ರಾಜಕೀಯ ಚಿಂತನೆಯಿಂದ ಈ ನಡವಳಿಕೆಗಳನ್ನ ನೀವು ತೋರಿಸಿದ್ದೀರಿ. ಕಾಂಗ್ರೆಸ್ನ ನಾವು ಎಲ್ಲಿ ಅದರ ಮನಸ್ಥಿತಿಯನ್ನ ತಾಲಿಬಾನ್ ಮನಸ್ಥಿತಿ, ಜಿಹಾದಿ ಮನಸ್ಥಿತಿಯನ್ನ ಉಲ್ಲೇಖ ಮಾಡೋಕೆ ಇಷ್ಟಪಡ್ತೀನಿ. ಮಹಿಳೆಯರು ಅಂದ್ರೆ ಇಂದಿರಾಜಿ ಅಥವಾ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ, ಇವತ್ತು ನೀವು ಏನು ಲಕ್ಷ್ಮೀ ಗೌರಿ ಅಂತ ಕರೆಸ್ಕೊತಾ ಇದ್ದಂತಹ ನಾರಿಯರನ್ನ ದುರ್ಗಿಯರನ್ನಾಗಿ ಎಬ್ರಿಸಿದ್ದೀರಾ. ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಪಕ್ಷ ನಿನ್ನೆ ದಿವಸ ಮಾಡಿರುವಂತಹ ಅವಮಾನ ಭಾರತದ ಮಹಿಳೆಯರು ಎಂದೂ ಕ್ಷಮಿಸಲ್ಲ. ಭಾರತದ ಮಹಿಳೆಯ ಪ್ರತೀಕಾರ ಈ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನೋಡಲಿದೆ. ಒಂಥರ ತಮ್ಮ ತಮ್ಮ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದೆ. ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಡಿಎಂಕೆ ಇರಬಹುದು. ಅವರು ಮನೆಯ ಮಹಿಳೆಯರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ, ನೀವು ನೋಡಿ. ಆದ್ರೆ ಬೇರೆ ಮಹಿಳೆಯರು ಬರ್ತಾರೆ ಅಂದ ತಕ್ಷಣ ಇವರಿಗೆ ವಿರೋಧ. ಭಾರತದ ಸಾಮಾನ್ಯ ಹೆಣ್ಮಗಳು ವಿಧಾನಸಭೆಗೆ ಲೋಕಸಭೆಗೆ ಪ್ರವೇಶ ಮಾಡಬಾರ್ದಾ? ಮೋದಿಜಿ ಒಂದು ಸಣ್ಣದೊಂದು ಬೆಳಕು ತೋರಿಸಿದ್ರೆ ಅದನ್ನ ಎಲ್ಲರೂ ಸೇರಿ ಹಾರು ಹೋಗಿ ಆರಿಸ್ತಿರಲ್ಲ. INDIA ಮೈತ್ರಿಕೂಟ ಮಹಿಳಾ ಮೀಸಲಾತಿ ಮಸೂದೆಯ ಪರ ಇದೆ. ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದು 2023ರಲ್ಲಿ ಅಂಗೀಕರಿಸಲ್ಪಟ್ಟ ಮಹಿಳಾ ಮೀಸಲು ಜಾರಿಗೆ ತನ್ನಿ, ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ಲು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ, ಕೇಂದ್ರ ದಕ್ಷಿಣದ ರಾಜ್ಯಗಳನ್ನು ದುರ್ಬಲಗೊಳಿಸುವ ಗುರಿ ಹೊಂದಿದೆ. ರಾಹುಲ್ ಗಾಂಧಿ ಅವರು ಮಾತಾಡಿ. महिलाएं देख रही हैं, उन्नाव को देखा, हाथरस को देखा, ओलंपिक की खिलाड़ियों को देखा, यहीं दिल्ली में सड़क पर बैठी थी, किसने पूछा उनको? मणिपुर में महिलाओं को देखा, किसने पूछा? और आज आप संसद में खड़े होकर कह रहे हैं हम मसीहा बनना चाहते हैं महिलाओं के। तो ये बहुत स्पष्ट है कि ये महिला आरक्षण बिल की बात नहीं थी, ये परसीमन की बात थी। और परसीमन इनको इस आधार पर करना था जिसमें इन्हें जाति के आंकड़े नहीं देखने की ज़रूरत होती और अपनी मनमानी करने की पूरी स्वतंत्रता मिलती। तो ये बिल्कुल मुमकिन ही नहीं था कि विपक्ष उनका साथ दे। और मैं बहुत खुश हूँ कि आप सबने, देश ने देखा कि जब विपक्ष एकजुट हो जाता है तो किस तरह से इनको हराया जाता है। किसी ने मुझे पूछा आते हुए कि ब्लैक डे है, आप ये सरकार कह रहे हैं कि ब्लैक डे है। ब्लैक डे इनके लिए इसलिए है क्योंकि पहली बार इनको धक्का लगा। We are saying very, very clearly, and we will say this from every platform, we will say this in every state, not just the Congress party, but every party of the India Alliance will say it very, very clearly. Bring that 2023 legislation which was passed, make whatever change you want to get it done
By 2029, we will fully support it. We will say this again and again, all over the country. And the other point that I was making in Hindi earlier, we are... Like yesterday in Parliament, they came out with this new bill. They said they're trying to pass a women's bill, but they had already passed the women's bill in 2023. So hidden behind the bill, the women's bill yesterday, was the delimitation. And what was the idea? The idea was to reduce Tamil Nadu's representation in the Union of India, to weaken the strength of southern states, to weaken the strength of small states, to weaken the strength of northeastern states. And we defeated that bill yesterday in Parliament House. And we defeated the bill. We defeated the bill to defend the idea of India. Like yesterday, the Prime Minister, and he comes and gives a speech here. Please understand that he wants to rule Tamil Nadu from Delhi. We have also run governments in Delhi, and we have always seen our partner as equal. We have never tried to intimidate our partner, to trap our partner, to crush our partner using the intelligence agencies. The BJP has hollowed out and destroyed the AIDMK. In fact, there is nothing known as the AIDMK. It has been eaten up by inside by Narendra Modi and Amit Shah. It is a hollow shell. It had a great tradition of defending the people of Tamil Nadu, just like the DMK has. But it is no longer that AIDMK. That AIDMK died long back. This new AIDMK is just a mask. It is the mask that is hiding the true thought of the BJP. When you see their leaders, remember that they are fully controlled by Narendra Modi and Amit Shah. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.